ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವಿವೇಕಾನಂದ ಜಾಬ್ ಆ್ಯಂಡ್ ಟ್ಯುಟೋರಿಯಲ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನೀವೇನಾದರೂ ಮೊದಲೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗಳನ್ನು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನು 2025 ಕರ್ನಾಟಕ TET ಬಗ್ಗೆ ಕೆಲವೊಂದಿಷ್ಟು ಸುದ್ದಿಗಳು ಹರಿದಾಡಕತ್ತವು. CSLನ ಜೊತೆಗೆ ಮಾತನಾಡಿದಂಥ ರೆಕಾರ್ಡ್ಗಳನ್ನು ನೀವೆಲ್ಲರೂ ಕೇಳಿರ್ಬೋದು. ಅದೇನಂತಂದರೆ 2025 ಕರ್ನಾಟಕ TETಯನ್ನು ಆನ್ಲೈನ್ ಮೂಲಕ ನಡೆಸಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಸಾಫ್ಟ್ವೇರ್ ಕೂಡ ರೆಡಿ ಆಗೈತಿ ಅಂತ ಸುದ್ದಿ ಇದೆ. ಎಕ್ಸಾಮ್ ಆನ್ಲೈನ್ ಆದರೂ ಆಗಿರಲಿ ಆಫ್ಲೈನ್ ಆದರೂ ಆಗಿರಲಿ ಅದರ ಬಗ್ಗೆ ಈಗ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಯಾಕಂದರೆ ಎಕ್ಸಾಮ್ ನೋಟಿಫಿಕೇಷನ್ ಆದಮೇಲೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಮಗೆ ಸಿಗ್ತದೆ. ಅದನ್ನು ಪಕ್ಕಕ್ಕಿಟ್ಟು ಎಕ್ಸಾಮ್ಗೆ ಬೇಕಾದಂಥ ಎಲ್ಲ ತಯಾರಿಯನ್ನು ನಾವು ಮಾಡೋಣ. ಯೂಶ್ವಲಿ ಪ್ರತಿ ವರ್ಷ ಏನು ಮಾಡ್ತಾರಂದ್ರೆ TET ನೋಟಿಫಿಕೇಷನ್ನ ಏಪ್ರಿಲ್ ಒಳಗೆ ಬಿಡುತ್ತಾರೆ ಮತ್ತು ಎಕ್ಸಾಮನ್ನು ಜೂನ್ ತಿಂಗಳೊಳಗೆ ನಡೆಸ್ತಾರೆ. ಅದೇ ರೀತಿ ಈ ಸಾರಿನೂ ನೋಟಿಫಿಕೇಷನ್ನ ಏಪ್ರಿಲ್ ಒಳಗೆ ಬಿಡ್ಬೋದು ಮತ್ತು ಎಕ್ಸಾಮನ್ನು ಜೂನ್ ಒಳಗೆ ನಡೆಸ್ಬೋದು. ಅದಕ್ಕೆ ಸಂಬಂಧಪಟ್ಟಂಥ ಅಧಿಸೂಚನೆ ತಯಾರಿ ಹಂತದೊಳಗೆ ಐತಿ. ಅದಕ್ಕೋಸ್ಕರ ಭಾಳ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದು, ಆಫ್ಲೈನ್ ಆದರೂ ಆಗಲಿ ಎಕ್ಸಾಮು ಆನ್ಲೈನ್ ಆದರೂ ಆಗಲಿ ಎಕ್ಸಾಮ್ ಕಡೆ ಫೋಕಸ್ ಮಾಡೋಣ ಅಂತ ಹೇಳ್ತೀನಿ. ಇದಕ್ಕೆ ಸಂಬಂಧಪಟ್ಟಂಥ ಏನಾದರೂ ಡೌಟ್ಸ್ ಇದ್ದರೆ, ಮಾಹಿತಿ ಬೇಕಾಗಿದ್ದರೆ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಮತ್ತು ಇದ್ರ ಬಗ್ಗೆ ಫರ್ದರ್ ಮಾಹಿತಿ ಏನಾದರೂ ನನಗೆ ತಿಳಿದು ಬಂದರೆ ನಾವು ನಿಮಗೆ ವಿಡಿಯೋ ಮೂಲಕ ನಿಮ್ಮ ಜೊತೆ ನಾನು ಹಂಚ್ಕೊಳ್ತೀನಿ.